ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕುರಿತಾದಂತೆ ಜಾಬ್ ನೋಟಿಫಿಕೇಷನ್ಸ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಜಾಬ್ ನೋಟಿಫಿಕೇಷನ್ಸ್ ಯಾರೆಲ್ಲ ಡಿಪ್ಲೊಮೊ, ITI, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಮುಖ್ಯವಾಗಿ ಹೆಲ್ಪ್ ಆಗೋದು. ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ ಹೋಗಿದ ತಕ್ಷಣ ಕೆರಿಯರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಬ್ ಓಪನಿಂಗ್ಸ್ ಈ ಒಂದು ಪರ್ಟಿಕ್ಯುಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ರೀಸೆಂಟಾಗಿರ್ತಕ್ಕಂಥ ಎಲ್ಲ ಜಾಬ್ ಓಪನಿಂಗ್ಸ್ ಬಗ್ಗೆನೂ ಇಲ್ಲಿ ಕೊಡ್ತಾರೆ. ಅದಾದ ನಂತರ ನಾವು ಮೊದಲನೇದಾಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ರೆಕ್ರೂಟ್ಮೆಂಟ್ ಆಫ್ ಟೆಕ್ನಿಷಿಯನ್ಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಆಫ್ ಹೇಗೆ ಫಾರ್ಮನ್ನು ಫಿಲ್ ಮಾಡಬೇಕು, ಹಾಗೆ ರೆಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಕೊಟ್ಟಿರ್ತಾರೆ, ಹಾಗೆ ಸಿಲೆಬಸ್ ಆಫ್ ಈಚ್ ಪರ್ಟಿಕ್ಯುಲರ್ ಪೋಸ್ಟ್ಗಳಿಗೆ ಏನೇನು ಸಿಲೆಬಸ್ ಇದೆ, ಹೇಗೆ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅನ್ನೋದು ಕುರಿತಾದಂತೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ನೋಡೋದಾದರೆ ರೆಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತೀವಿ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ರೆಕ್ರೂಟ್ಮೆಂಟ್ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ, ದಟ್ ಈಸ್ ಯೋರ್ 1st February 2023 ಆ್ಯಂಡ್ ದ ಲಾಸ್ಟ್ ಡೇಟ್ ಈಸ್ 25th of February 2023. ಸೊ ಇದು ನಿಮ್ಮ ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಹಾಗೆ ನಾವು ಪೋಸ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋದರೆ ಎಲ್ಲಿ ಎಷ್ಟು ಪೋಸ್ಟ್ಗಳಿದೆ, ಸೊ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಅಕ್ರಾಸ್ ಇಂಡಿಯಾದಾಗಿರುತ್ತೆ. ಮೊದಲನೇದಾಗಿ ಅಸಿಸ್ಟೆಂಟ್ ಪ್ರೊಸೆಸರ್ ಟೆಕ್ನಿಷಿಯನ್. ಈ ಒಂದು ಪರ್ಟಿಕ್ಯುಲರ್ ಅಸಿಸ್ಟೆಂಟ್ ಪ್ರೊಸೆಸರ್ ಟೆಕ್ನಿಷಿಯನ್ಸ್ಗೆ ನೀವು ಆಗಲೇ ಹೇಳಿದಂಗೆ BSc ಕೆಮಿಸ್ಟ್ರಿ ಮಾಡಿರ್ಬೋದು, ಅಥವಾ ಡಿಪ್ಲೊಮೊ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು. ಸೊ ವಿತ್ ಯೋರ್ 60% ಆಫ್ ಮಾರ್ಕ್ಸನ್ನು ಪಡ್ಕೊಂಡಿರಬೇಕು. ಹಾಗೆ ನಿಮಗೆ 50% ಅಗ್ರಿಗೇಟ್ ಮಾರ್ಕ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC, ST ಆ್ಯಂಡ್ PWBD. ಸೊ ಯಾರೆಲ್ಲ ಜನರಲ್ ಕ್ಯಾಟಗರಿಯವ್ರಿಗೆ ಬರ್ತಾರೋ ಅವ್ರಿಗೆ 60% ಪಡ್ಕೊಂಡಿರ್ಬೇಕಾಗುತ್ತೆ. ಯಾರೆಲ್ಲ SC, ST ಕ್ಯಾಟಗರೀಸ್ ಬರ್ತಿರೋ ಅವರು 50% ಮಾರ್ಕನ್ನು ಪಡ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಎರಡನೇದಾಗಿ ಅಸಿಸ್ಟೆಂಟ್ ಬಾಯ್ಲರ್ ಟೆಕ್ನಿಷಿಯನ್ಸ್. ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೂ ಸಹ ನೀವು ಡಿಪ್ಲೊಮೊ ಆಗಿರ್ಬೋದು ಅಥವಾ ITI ಇಂಜಿನಿಯರಿಂಗ್ ಮಾಡ್ಕೊಂಡಿರೋರು ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೂ ಅಪ್ಲೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಇಸ್ ಅಸಿಸ್ಟೆಂಟ್ ಫೈರ್ ಆ್ಯಂಡ್ ಸೇಫ್ಟಿ ಆಪ್ರೇಟರ್. ಇದಕ್ಕೂ ಸಹ ಸೇಮ್ ಕ್ವಾಲಿಫಿಕೇಷನ್ಸ್. ಆ್ಯಂಡ್ ದೆನ್ ಲಾಸ್ಟ್ ಒನ್ ಇಸ್ ಅಸಿಸ್ಟೆಂಟ್ ಮೇಂಟೆನೆನ್ಸ್ ಟೆಕ್ನಿಷಿಯನ್ಸ್ ಎಲೆಕ್ಟ್ರಿಕಲ್ಸ್. ಈ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ನೀವು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮಾಡಿರಬೇಕು, ಹಾಗೆ ಅಥವಾ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಕಲ್ನ ಸಹ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ಲಾಗಿ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು, ಓನ್ಲಿ ಇಂಡಿಯನ್ ನ್ಯಾಷನಲ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ. ಸೊ ಇಂಡಿಯನ್ ನ್ಯಾಷನಲ್ಸ್ ಆಗಿರಬೇಕು. ಹಾಗೆ ಫುಲ್ ಟೈಮ್ ರೆಗ್ಯುಲರ್ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ವಿತ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಸ್ಟೇಟ್ ಬೋರ್ಡಿಂದ. ಸೊ ಇದಿಷ್ಟು ಕ್ವಾಲಿಫಿಕೇಷನ್ಸ್ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು, ಎಲ್ಲ ಕ್ಯಾಂಡಿಡೇಟ್ಸ್ಗಳು ಒನ್ಸ್ ಅಫಿಷಿಯಲ್ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್ ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದಾದ ನಂತರ ನೀವು ಈ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಏಜ್ ಕ್ರೈಟೀರಿಯಾ, ಮಿನಿಮಮ್ ಏಜ್ ಲಿಮಿಟ್ ಇಸ್ 18 years ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಸ್ 25 years. ಆ್ಯಸ್ ಆಫ್ 1st of February 2023 ಒಳಗೆ ನಿಮ್ಮದು 25 years ಏಜ್ ಮ್ಯಾಕ್ಸಿಮಮ್ ಆಗಿದ್ರೆ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಆ್ಯಂಡ್ ಸೆಲೆಕ್ಷನ್ ಮೆಥಡಾಲಜಿ ಹೇಗೆ ನಡೆಯುತ್ತೆ? ಸೆಲೆಕ್ಷನ್ ಮೆಥಡಾಲಜಿ, candidates fulfilling all of the mentioned eligibility criteria for respective positions will be called for computer based test. So first computer based test ನಡೆಯುತ್ತೆ, comprising of general aptitude test and technical or professional knowledge. So first computer based test ನಡೆಯುತ್ತೆ, ಹಾಗೆ ನಿಮ್ಮ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ನು ನಡೆಯುತ್ತೆ, ಜೊತೆಗೆ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷ್ನಲ್ ನಾಲೆಜ್ನು ಸಹ ಚೆಕ್ ಮಾಡ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಸ್ ಅಕ್ರಾಸ್ ಇಂಡಿಯಾ ಆಗಿರೋದ್ರಿಂದ ವೇರಿಯಸ್ ಸೆಂಟರ್ಸ್ಗಳಲ್ಲಿ ನಿಮಗೆ ಈ ಒಂದು ಟೆಸ್ಟನ್ನು ಮಾಡ್ತಾರೆ. ಸೊ ಆ ಟೆಸ್ಟ್ ಡೀಟೇಲ್ಸ್ನು ಸಹ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಬೋದು. ಸೊ ಇದಿಷ್ಟು HPCLನ ಕುರಿತಾದಂತೆ ಮಾಹಿತಿ. ಇದೇ ರೀತಿ ಹೊಸ ಮಾಹಿತಿಗೋಸ್ಕರ, ಹೊಸ ಜಾಬ್ ಅಪ್ಡೇಟ್ಸ್ಗೋಸ್ಕರ, DCET ಅಪ್ಡೇಟ್ಗೋಸ್ಕರ, ಇಂಜಿನಿಯರಿಂಗ್ ಕುರಿತಾದಂತೆ ಮಾಹಿತಿಗೋಸ್ಕರ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸ ಅಪ್ಡೇಟ್ಗಳು ನಿಮಗೋಸ್ಕರ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.